ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು MG ಔಟ್ಡೋರ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾದ ಒಂದು ಟೀಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಅವರ ಒಂದು ಬರ್ತಡೇ ಪ್ರಯುಕ್ತ ಈ ಸಿನಿಮಾದ ಒಂದು ಟೀಸರ್ನ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಏನು ಅನ್ನಿಸ್ತು ಅನ್ನೋದು ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ಸ್ನೇಹಿತರೆ, ಮೊದಲೇದಾಗಿ ದರ್ಶನ್ ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಈ ಡೆವಿಲ್ ಸಿನಿಮಾದ ಒಂದು ಟೀಸರ್ ಇವತ್ತು ರಿಲೀಸ್ ಆಗಿರೋದು ಒಂದು ಫ್ಯಾನ್ಸಿಗೆ ತುಂಬ ಒಂದು ಖುಷಿ ಇದೆ. ಯಾಕಪ್ಪ ಅಂತಂದರೆ ನಿಮ್ಮ ಈ ಸಿನಿಮಾ 2024ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಸಿನಿಮಾ ರಿಲೀಸ್ ಆಗಲಿಲ್ಲ. ಕಾಟೇರ ಸಿನಿಮಾ ಆದಮೇಲೆ ದರ್ಶನ್ ಸರ್ ಅವರು ಮಾಡ್ತಾರೋ ಈ ಸಿನಿಮಾ ಡೆವಿಲ್ ಸಿನಿಮಾ. ಸ್ನೇಹಿತರೆ, 2025ಕ್ಕೆ ದರ್ಶನ್ ಸರ್ ಅವರ ಒಂದು ಬರ್ತ್ಡೇ ಫ್ಯಾನ್ಸ್ಗಳು ತುಂಬ ಗ್ರ್ಯಾಂಡಾಗಿ ಮಾಡಬೇಕಾಗಿತ್ತು ಅಂತ ಒಂದು ಆಸೆ ಎಲ್ಲ ಇತ್ತು. ಕಾರಣಾಂತರಗಳಿಂದ ಅಂದರೆ ದರ್ಶನ್ ಸರ್ ಅವರ ಒಂದು ಆರೋಗ್ಯದ ಸಮಸ್ಯೆಯಿಂದ ಈ ವರ್ಷ ದರ್ಶನ್ ಸರ್ ಅವರು ಬರ್ತ್ಡೇ ಆಚರಿಸ್ಕೊಂತ ಇಲ್ಲ. ಈ ಹಿಂದೆ ಅವರು ಅಪ್ಡೇಟ್ ಕೂಡ ಕೊಟ್ಟಿದ್ರು. ಅದಲ್ಲದೆ ಇವರ ಒಂದು ಈ ಡೆವಿಲ್ ಸಿನಿಮಾದ ಒಂದು ಟೀಸರ್ನ ರಿಲೀಸ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಹಿಂದೆ ಏನು ರಿಲೀಸ್ ಆಗಿತ್ತಲ್ಲ ಗ್ಲಿಮ್ಸು, ಅದೇ ಥರದೇ ಒಂದು ಟೀಸರ್ ಇದೆ. ಎಕ್ಸ್ಟ್ರಾ ಏನು ಇಲ್ಲ ಒಂದು ಟೀಸರ್ನಲ್ಲಿ. ಆದರೂ ಕೂಡ ಒಂದು ಫೈಟ್ ಸೀನ್ ಆಗಿರ್ಬೋದು, ಮತ್ತು ಒಂದು ಮ್ಯೂಸಿಕ್ ಆಗಿರ್ಬೋದು, ಮತ್ತು ದರ್ಶನ್ ಸರ್ ಅವರ ಒಂದು ಸ್ಟೈಲ್ ಯಾವ ಥರ ಇದೆ ಅನ್ನೋದು ಈ ಸಿನಿಮಾದ ಒಂದು ಟೀಸರ್ನ ತೋರಿಸಿದ್ದಾರೆ. ಸರ್ ಅವರ ಫ್ಯಾನ್ಸಿಗೆ ಈ ಸಿನಿಮಾದ ಒಂದು ಟೀಸರು ಮತ್ತು ಸಿನಿಮಾದ ಒಂದು ಅಪ್ಡೇಟುಗೆ ತುಂಬ ವೇಟ್ ಮಾಡ್ತಾ ಇದ್ರು. ಇವತ್ತಿನ ದಿನ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅವರ ಬರ್ತ್ಡೇ ಕೂಡ. ಅದಲ್ಲದೆ ಈ ಸಿನಿಮಾದ ಒಂದು ಡೆವಿಲ್ ಸಿನಿಮಾದ ಒಂದು ಅಪ್ಡೇಟ್ ಕೂಡ ಬಂದಿದೆ. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಅಪ್ಡೇಟ್ ಕೂಡ ಬರುತ್ತೆ. ಆ ಸಿನಿಮಾದ ಸಾಂಗ್ಸ್ ಆಗಿರ್ಬೋದು, ಮತ್ತು ಟ್ರೈಲರ್ ಆಗಿರ್ಬೋದು, ಮತ್ತು ಇನ್ನೂ ಅಪ್ಡೇಟ್ ಕೂಡ ಬರುತ್ತೆ. ಸಿನಿಮಾ ಕೂಡ ಒಂದು ಇಯರಲ್ಲೇ ರಿಲೀಸ್ ಆಗೋ ಒಂದು ಸಾಧ್ಯತೆ ಕೂಡ ಇದೆ. ಸ್ನೇಹಿತರೆ, ಯಾರೆಲ್ಲ ಡೆವಿಲ್ ಸಿನಿಮಾದ ಒಂದು ಟೀಸರ್ ನೋಡಿಲ್ಲ ನೋಡಿ, ತುಂಬ ಒಂದು ಚೆನ್ನಾಗಿದೆ. ಹಾಗೆ ನಿಮಗೆ ಈ ಸಿನಿಮಾದ ಟೀಸರ್ ಬಗ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.